ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಸಂಸದನಾದ್ಮೇಲೆ ಪ್ರಾಯಶಃ ಮೊದಲನೇ ಬಾರಿಗೆ ನಾನೊಂದು ಅಭಿವೃದ್ಧಿ ಕಾರ್ಯದ ಶಿಲಾನ್ಯಾಸಕ್ಕೆ ಇಲ್ಲಿ ಬರ್ತಾ ಇದ್ದೇನೆ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ತುಂಬಾ ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಒಂದು ಕ್ಷೇತ್ರ. ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನ, ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ ಅನ್ನುವಂಥದ್ದನ್ನ ಚುನಾವಣೆ ಪೂರ್ವದಲ್ಲೂ ಹೇಳಿದ್ದೆ. ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಿರಂತರ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಇವತ್ತು ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಅಡಿಯಲ್ಲಿ ಒಂದು 6 ಕೋಟಿಯ ಕೆಲಸ ಗುರುವಾನ್ಕೆರೆಯಿಂದ ಉಪ್ಪಿನಂಗಡಿವರೆಗೆ 10 ಕಿಲೋಮೀಟರ್ ರಸ್ತೆಯ ಮರುಡಾಮರೀಕರಣದ ಕಾಮಗಾರಿಯ ಶಿಲಾನ್ಯಾಸವನ್ನು ಮಾಡಲು ಅತ್ಯಂತ ಸಂತೋಷದಿಂದ ಇವತ್ತು ಮಾಡ್ತಾ ಇದ್ದೇನೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಕೇಂದ್ರದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ, ಕೇಂದ್ರದ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ, ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದ ನಂತರ, ಸಿದ್ದರಾಮಯ್ಯರ ಸರ್ಕಾರ ಬಂದ ನಂತರ ಸಣ್ಣ ಸಣ್ಣ ಅನುದಾನಕ್ಕೂ ನೋಡುವಂಥ ಪರಿಸ್ಥಿತಿ ಬಂದಿದೆ, ಕಾದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಹರೀಶ್ ಪೂಂಜರ್ ಹಿಂದಿನ ಅವಧಿಯಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಈ ರೀತಿ ಎಷ್ಟೋ ಕಾರ್ಯಕ್ರಮಗಳಾಗಿರ್ಬೋದು. ಆದರೆ ಇವತ್ತು ನಮ್ಮ ದೌರ್ಭಾಗ್ಯ, ಒಂದು CRF ಫಂಡ್ನಿಂದ ಬಂದ 6 ಕೋಟಿಯಲ್ಲಿ ಸಂಭ್ರಮ ಪಡುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಇಷ್ಟಾದರೂ ಸಿಕ್ಕಿದೆ ಅಲ್ವ ಅನ್ನೋಂಥ ಖುಷಿ ನಾವು ಪಡಬೇಕು. ಜೊತೆಗೆ ಉಜಿರೆಯಿಂದ ಪೆರಿಯಶಾಂತಿಯ ಆ ರೋಡ್ ಏನಿದೆಯಾ, ಆ ರೋಡ್ನ ಟೆಂಡರ್ ಈಗ ಫೈನಲೈಸ್ ಆಗಿ ಮುಗುರುಡಿ ಕನ್ಸ್ಟ್ರಕ್ಷನ್ಗೆ ಅದು ಅವರಿಗೆ L1 ಆಗಿ ಅವರು ಗುತ್ತಿಗೆದಾರರಾಗಿ ಅದಕ್ಕೆ ನೇಮಕಗೊಂಡಿದ್ದಾರೆ. ಹಾಗಾಗಿ ಅದೊಂದು ದೊಡ್ಡ ಪ್ರಾಜೆಕ್ಟ್ ಈ ಭಾಗದಲ್ಲಿ ಆಗ್ಲಿಕ್ಕಿದೆ. ಉಳಿದ ಹೈವೇಗಳ ಪ್ರಾಜೆಕ್ಟ್ ನಡೀತಾ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನನ್ನು ಮಾತನಾಡದೆ, ಮುಂದಿನ ದಿವಸದಲ್ಲಿ ಕಾಮಗಾರಿಗಳು ಒಂದ್ಸಲ ಸ್ಯಾಂಕ್ಷನ್ ಆದ್ಮೇಲೆ ಖಂಡಿತವಾಗಿಯೂ ಬಂದು ಬೆಳ್ತಂಗಡಿಯ ಕ್ಷೇತ್ರದ ದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ಖಂಡಿತವಾಗಿಯೂ ಮಾಡ್ತೇನೆ. ಒಂದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ದೃಷ್ಟಿಯಿಂದ ನಾವು ಬೆಳ್ತಂಗಡಿಯ ಇಂದಬೆಟ್ಟು ಗ್ರಾಮದಲ್ಲಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿದ್ದೇವೆ. ಒಂದು ಪ್ರಪೋಸಲ್ ಕಳಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಭಾಗಕ್ಕೆ ಒಂದು ಟ್ರೈಬಲ್ ಅಫೇರ್ಸ್, ಸೆಂಟ್ರಲ್ನ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ಸ್ಥಾಪನೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ. ಅದಕ್ಕೆ ಬೆಳ್ತಂಗಡಿ ತಾಲೂಕನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಜಾಗ ಒಮ್ಮೆ ಕ್ಲಿಯರ್ ಆದ್ಮೇಲೆ, ಈಗ ಫಾರೆಸ್ಟ್ನವರೇನೋ NOC ಕೊಟ್ಟಿಲ್ಲ ಅಂತ ನಿನ್ನೆ KDP ಮೀಟಿಂಗ್ ಅಲ್ಲಿ ಗೊತ್ತಾಯ್ತು. ಅದು ಕ್ಲಿಯರ್ ಆದ ಕೂಡಲೇ ಒಂದು ಮಾದರಿ ರೀತಿಯ ಒಂದು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಈ ಭಾಗಕ್ಕೆ ಬರ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾನು ಈಗಾಗಲೇ ಇದರ ಬಗ್ಗೆ ಕೇಂದ್ರದ ನಮ್ಮ ಟ್ರೈಬಲ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಮಾತನಾಡಿದ್ದೇನೆ. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೂಡ ಅವರು ಓಕೆ ಹೇಳಿದ್ದಾರೆ. ಬಟ್ ಸಹಜವಾಗಿ ಈ ಪ್ರಾಸೆಸ್ ಇಲ್ಲಿಂದ ಒಮ್ಮೆ ಜಾಗ ಐಡೆಂಟಿಫೈ ಆದಮೇಲೆ ಪ್ರಪೋಸಲ್ ಹೋಗಿ ಸ್ಟೇಟ್ ಗೌರ್ಮೆಂಟ್ ಆ ಪ್ರಪೋಸಲ್ನ ಅಪ್ರೂವ್ ಮಾಡಿ ಬೇಗ ಕಳಿಸಬೇಕು. ಆದಷ್ಟು ಈ ರೀತಿಯ ಪ್ರಪೋಸಲ್ಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಬೇಗ ಹೋದಷ್ಟು ಅಲ್ಲಿ ನಾವು ಅದನ್ನು ಅಪ್ರೂವಲ್ ಮಾಡಿಸ್ಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅದೊಂದು ಪ್ರಾಜೆಕ್ಟ್ ಪೈಪ್ಲೈನ್ ಅಲ್ಲಿದೆ. ಈ ಹೈವೇ ಪ್ರಾಜೆಕ್ಟ್ ಪ್ರಾಯಶಃ ಮಳೆಗಾಲದ ನಂತರ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರ ಮೊದಲು ಲ್ಯಾಂಡ್ನ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಉಜಿರೆ ಪೆರಿಯಶಾಂತಿ ಮಧ್ಯೆ ಒಂದು ಒಳ್ಳೆ ರಸ್ತೆ ನಿರ್ಮಾಣ ಖಂಡಿತವಾಗಿಯೂ ಆಗ್ತದೆ. ಈಗ ಪುಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗಿನ ರಸ್ತೆಯ ಕಾಮಗಾರಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅತ್ಯಂತ ವೇಗದಿಂದ ಕಾಮಗಾರಿ ನಡೀತಾ ಇದೆ. ಅದರ ಮುಂದಿನ ಭಾಗದ ಕಾಮಗಾರಿಯ ದೃಷ್ಟಿಯಿಂದಲೂ ಕೂಡ ನಾನು ಶಾಸಕರು ಒಟ್ಟಿಗೆ ಕೂತ್ಕೊಂಡು ಅದರ ಎಕ್ಸಿಕ್ಯೂಷನ್ ಅಲ್ಲಿ ಹಿಂದೆ ಆದ ಸಮಸ್ಯೆ ನಮಗೆಲ್ಲ ಗೊತ್ತಿದೆ, ಯಾವ ರೀತಿಯ ಸಮಸ್ಯೆ ಹಿಂದೆ ಕಾಂಟ್ರಾಕ್ಟ್ ಮಾಡಿದ್ರು, ಆ ಸಮಸ್ಯೆ ಅಲ್ಲಿ ಆಗದ ರೀತಿಯಲ್ಲಿ ಅದಕ್ಕೆ ಏನೆಲ್ಲ ಆಗಬೇಕು ಅದನ್ನು ನಾವು ಖಂಡಿತವಾಗಿ ಒಟ್ಟಿಗೆ ಕೂತ್ಕೊಂಡು ಅಧಿಕಾರಿಗಳನ್ನ ಸೇರಿಸಿಕೊಂಡು ಅದಕ್ಕೆ ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನು ಮಾಡಿ ಆ ಕಾಮಗಾರಿಯನ್ನು ಕೂಡ ಸರಿಯಾಗಿ ನಿರ್ವಹಿಸ್ತೇವೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಖಂಡಿತವಾಗಿಯೂ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದೆ, ಅದು ಮೂಲಭೂತ ಸೌಕರ್ಯದ ಸಮಸ್ಯೆ. ಯಾಕಂದ್ರೆ ಗ್ರಾಮಾಂತರ ಪ್ರದೇಶ, ದೂರ ಜನ ಇದ್ದಾರೆ, ತುಂಬಾ ಗ್ರಾಮಗಳಿದೆ. ಆ ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಏನೆಲ್ಲ ಕೇಂದ್ರದಿಂದ ಜೋಡಿಸಬೇಕು ಅದನ್ನ ಶಾಸಕರ ಜೊತೆ ಸಮಾಲೋಚನೆಯನ್ನು ಮಾಡಿಕೊಂಡು ಖಂಡಿತವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಇದ್ದೀನಿ. ಈ ಕಾಮಗಾರಿಯನ್ನ ಗುತ್ತಿಗೆದಾರರು ಆದಷ್ಟು ಶೀಘ್ರ ಮುಗಿಸಿ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. CRF ನಿಧಿಯ ಅಡಿಯಲ್ಲಿ ನಮ್ಮ ನೂತನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರು ನಮ್ಮ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು 6 ಕೋಟಿ ರೂಪಾಯಿಯ ಈ ಅನುದಾನದಲ್ಲಿ ಇವತ್ತು ಯಾವ ರಸ್ತೆಯನ್ನು ಕೈಗೆತ್ತಿಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ಪ್ರಾಯಶಃ ಉಜಿರೆ ಉಪ್ಪಿನಂಗಡಿ, ಗುರಾನ್ಕೆರೆ ಉಪ್ಪಿನಂಗಡಿ ರಸ್ತೆ ಇವತ್ತು ತಾಲೂಕಿನ ಪ್ರಮುಖ ರಸ್ತೆಯಲ್ಲಿ ಹದಗೆಟ್ಟಿರ್ತಕ್ಕಂಥದ್ದು. ಅದರಿಂದಾಗಿ ಅದಕ್ಕೆ ಇಡುವ ಪ್ರಸ್ತಾವನೆ ಕೊಟ್ಟಾಗ ಒಪ್ಪಿಕೊಂಡು ಇವತ್ತು ಈ ರಸ್ತೆಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಸಂಸದರಿಗೆ ನಾನು ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ಇವತ್ತು ಇದರ ಕಾಮಗಾರಿಯೂ ಅಷ್ಟೇ 10 ಕಿಲೋಮೀಟರ್ಗಳವರೆಗೆ ಮಾತ್ರ ಈ 6 ಕೋಟಿಯಲ್ಲಿ ರೀಡಾಮರೀಕರಣ ಆಗ್ತದೆ. ಸುಮಾರು ಪಿಲಿಗೂಡಿನವರೆಗೆ
ಪಿಲಿಗೂಡಿನವರೆಗೆ ಈ ರಸ್ತೆಯ ಮರು ಡಾಮರೀಕರಣ ಆಗುವಂತ ಕೆಲಸ ಕಾರ್ಯಗಳಾಗ್ತದೆ. ಅದರ ನಂತರನೂ ಒಂದಷ್ಟು ಉಳಿತದೆ. ಈಗಾಗಲೇ ಲೋಕೋಪಯೋಗಿ ಸಚಿವರ ಬಳಿ ಹೋಗಿ ಅದನ್ನು ಮುಂದುವರಿದ ಕಾಮಗಾರಿಗೆ ಅನುದಾನ ಕೊಡಬೇಕೆನ್ನುವಂತ ಮನವಿಯನ್ನು ಸಹ ಆಲ್ರೆಡಿ ಕೊಟ್ಟಿದ್ದೇನೆ. ಆದ್ರೆ ಬರ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಆಗಿರ್ತದೆ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇನೆ. ಆದ್ರೆ ಯಾಕಂದ್ರೆ ಆ ಭಾಗದಲ್ಲಿ ತುಂಬಾ ಹದಗೆಟ್ಟಿರ್ತಕ್ಕಂಥದ್ದು, ಆಲ್ಮೋಸ್ಟ್ ಕುಪ್ಪೆಟ್ಟಿ, ಕಲ್ಲೇರಿ, ಕರಾಯದವರೆಗೆ ಆ ಪೂರ್ತಿ ರಸ್ತೆ ಹದಗೆಟ್ಟಿರ್ತಕ್ಕಂಥ. ಅದರಿಂದ ವಿಶ್ವಾಸ ಇದೆ. ಮಾನ್ಯ ಲೋಕೋಪಯೋಗಿ ಸಚಿವರಿಗೂ ಈಗಾಗಲೇ ವಿನಂತಿ ಮಾಡಿದ್ದೇನೆ. ಇವತ್ತು ನಮಗೆ ಸಿಗ್ತಾರೆ, ಅಲ್ಲಿಯೂ ಈ ರಸ್ತೆಯ ಮುಂದುವರಿದ ಕಾಮಗಾರಿಗೆ ಅನುದಾನ ಕೊಡಬೇಕೆನ್ನುವಂಥ ವಿನಂತಿಯನ್ನು ಸಹ ಮಾಡ್ತೇನೆ. ಒಟ್ಟು ಇವತ್ತು ಕಳೆದ 2 ವರ್ಷದಿಂದ ನಾವೆಲ್ಲ ಬೆಳ್ತಂಗಡಿಯಲ್ಲಿ ನೋಡ್ತಾ ಇದ್ದೇವೆ, ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಅಭಿವೃದ್ಧಿಗೋಸ್ಕರ ಈ ಸರ್ಕಾರದಿಂದ ಅನುದಾನಗಳು ಬರುವಂತದ್ದು ಬಹಳ ಕಡಿಮೆ, ಅಂದ್ರೆ ಇಲ್ವೇ ಇಲ್ಲ ಎನ್ನುವಂತ ಪರಿಸ್ಥಿತಿಗೆ ಮುಟ್ಟಿರ್ತಕ್ಕಂಥದ್ದು. ಇವತ್ತು ಅಭಿವೃದ್ಧಿಯನ್ನು ಕಾಣದಂತ ರಾಜ್ಯ ಯಾವುದಾದ್ರೂ ಇದ್ರೆ ದೇಶದಲ್ಲಿ ಅದು ಕರ್ನಾಟಕ ಎನ್ನುವಂತ ಕರ್ನಾಟಕದ ಹೆಸರಿಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಾಯಶಃ ಇವತ್ತು ಅಭಿವೃದ್ಧಿಯನ್ನು ವಂಚನೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವು ಒಂದು. ಪ್ರಾಯಶಃ ಮುಂದಿನ ದಿನಗಳಲ್ಲಾದರೂ ಬಜೆಟ್ನ ನಂತರ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಒಂದಷ್ಟು ಅನುದಾನಗಳನ್ನು ಕೊಡುತ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಅಪೇಕ್ಷೆ ಇರ್ತಕ್ಕಂಥದ್ದು, ನನಗೆ ಅದು ಕೊಡಿ, ನನಗೆ ಇದು ಕೊಡಿ ಅಂತ ಕೇಳೋದಿಲ್ಲ. ನಮ್ಮ ಊರಿಗೆ ರಸ್ತೆ ಕೊಡಿ, ನಮ್ಮ ಊರಿಗೆ ನೀರು ಕೊಡಿ ಅನ್ನುವಂಥ ಬೇಡಿಕೆ ಇಡ್ತಕ್ಕಂಥ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯು ಒಂದು. ಪ್ರಾಯಶಃ ಆ ನಿರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಅನುದಾನಗಳನ್ನು ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಕೊಡ್ತದೆ ಅನ್ನುವಂಥ ನಿರೀಕ್ಷೆಯೊಂದಿಗೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಹಕರಿಸತಕ್ಕಂಥ ನರೇಂದ್ರ ಮೋದಿ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ, ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುಂದಿನ ಹಂತದ ಕಾಮಗಾರಿಯ ಬಗ್ಗೆ ಈಗಾಗಲೇ ಟೆಂಡರ್ ಆಗಿದೆ, ಗುತ್ತಿಗೆದಾರರ ನೇಮಕ ಕೂಡ ಆಗಿದೆ. ನಾನು ಆಗಲೇ ಹೇಳಿದಾಗೆ ಶೀಘ್ರದಲ್ಲಿ ನಾನು ಶಾಸಕರು ಮತ್ತು ಇಲಾಖೆಯ ಅಧಿಕಾರಿಗಳನ್ನು ಸೇರಿಸಿಕೊಂಡು ಹಿಂದೆ ಆದ ಸಮಸ್ಯೆ ಆಗದ ರೀತಿಯಲ್ಲಿ ಈ ಗುತ್ತಿಗೆದಾರರ ಜೊತೆ ಮಾತನಾಡಿಕೊಂಡು ಹೇಗೆ ಅದನ್ನು ಸಮನ್ವಯತೆಯನ್ನು ಇಟ್ಕೊಂಡು ಕೆಲಸ ಮಾಡೋದನ್ನು ಅಂತ ಪ್ಲಾನ್ ಆಫ್ ಆಕ್ಷನ್ ಮಾಡ್ತೇವೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ 6 ತಿಂಗಳು ಮಾತ್ರ ಸಾಧ್ಯ ಆಗೋದು. 6 ತಿಂಗಳು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮಳೆ ಇರುವ ಕಾರಣಕ್ಕೆ. ಮತ್ತು ಮಳೆ ಇರುವ ಕಾರಣಕ್ಕೆ ಡ್ರೈನ್ಸ್ ಮತ್ತು ಉಳಿದ ಕೆಲಸಗಳನ್ನ ಅದೇ ರೀತಿ ಪ್ಲಾನ್ ಮಾಡಬೇಕಾಗ್ತದೆ. ಹಾಗಾಗಿ ಅದನ್ನು ಯೋಚನೆ ಮಾಡಿಕೊಂಡು ಹೇಗೆ ಮಾಡೋದನ್ನುವಂಥದ್ದನ್ನು ಹಿಂದಿನ ಅನುಭವಗಳನ್ನು ಇಟ್ಕೊಂಡು ಖಂಡಿತವಾಗಿಯೂ ಅದನ್ನು ಎಫೆಕ್ಟಿವ್ ಆಗಿ ಎಕ್ಸಿಕ್ಯೂಷನ್ ಮಾಡೋ ದೃಷ್ಟಿಯಿಂದ ನಾವು ಪ್ಲಾನ್ ಮಾಡ್ತೇವೆ. ಉಜಿರೆ ಪೆರಿಯ ಶಾಂತಿ ಈಗಾಗಲೇ ಟೆಂಡರ್ ಆಗಿದೆ. ಟೆಂಡರ್ ಮೊನ್ನೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿ ಮುಗುರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸ ಸಿಕ್ಕಿದೆ. ಹೆಚ್ಚು ಕಡಿಮೆ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಇದೆ. ಒಂದು 2-3 ಕಡೆಗಳಲ್ಲಿ ಫಾರೆಸ್ಟ್ನ ಇಶ್ಯೂಸ್ ಇದೆ. ಅದನ್ನು ಶೀಘ್ರದಲ್ಲಿ ಮಾತಾಡಿಕೊಂಡು ಇನ್ನೊಂದು 1-2 ತಿಂಗಳಲ್ಲಿ ಲ್ಯಾಂಡ್ನ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೇನೆ. ಶೀಘ್ರದಲ್ಲಿ ಆದ ಸಭೆ ಕರಿತೇನೆ. ಆಮೇಲೆ ಆ ಪ್ರಾಜೆಕ್ಟ್ ನನ್ನ ಪ್ರಕಾರ ಹೆಚ್ಚು ಏನು ಸಮಸ್ಯೆ ಆಗಲಿಕ್ಕಿಲ್ಲ, ಆದಷ್ಟು ಶೀಘ್ರದಲ್ಲಿ ಆ ಪ್ರಾಜೆಕ್ಟ್ ಮುಗಿಸ್ತೇವೆ. ಅದು ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ನನಗೆ, 400 ಚಿಲ್ಲರೆ. ಕುಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗಿನ ರಸ್ತೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಟೈಮ್ಲಿ ಕಂಪ್ಲೀಷನ್ ಆಗುವಂಥ ಭರವಸೆಯೂ ನಮಗಿದೆ. ನಾನು ಬೆಳ್ತಂಗಡಿ ತಾಲೂಕಿಗೆ ಸ್ಪೆಸಿಫಿಕ್ ಆಗಿ ಪುಂಜಾಲಕಟ್ಟೆ ಚಾರ್ಮಾಡಿ ಹೈವೇ, ಚಾರ್ಮಾಡಿ ನಂತರದ ಸ್ಟ್ರೆಚ್, ಪೆರಿಯ ಶಾಂತಿ, ಉಜಿರೆ, ಈ 3 ಸ್ಟ್ರೆಚ್ನ ದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಲ್ಲರ ಇದನ್ನು ಸೇರಿಸಿಕೊಂಡು 1ನೇ ತಾರೀಕಿಗೆ ದಿಶಾ ಮೀಟಿಂಗ್ ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಇದ್ರದ್ದು ಡೀಟೇಲ್ ಪ್ಲಾನ್ ಆಫ್ ಆಕ್ಷನ್ ನಾವು ಮಾಡ್ತೇವೆ. ಶಿರಾಡಿ ಘಾಟ್ನ ಬಗ್ಗೆ ನಾನು ಸಂಸದನಾದ ಕೂಡಲೇ ಇಮಿಡಿಯೇಟ್ಲಿ NHA ಅವರಿಗೆ ಒಂದು ಪ್ರಪೋಸಲ್ ರೆಡಿ ಮಾಡಬೇಕಂತ ಹೇಳಿದ್ದೆ. ಅದರಲ್ಲಿ 2-3 ಇಶ್ಯೂಸ್ ಇದೆ. ಒಂದು ಫಾರೆಸ್ಟ್ ಇಶ್ಯೂ ಇದೆ, ಒಂದು ಎನ್ವೈರ್ಮೆಂಟಲ್ ಇಶ್ಯೂಸ್ ಇದೆ. ಎನ್ವೈರ್ಮೆಂಟಲ್ ಇಶ್ಯೂ ಬಗ್ಗೆ ನಾನು ಈಗಾಗಲೇ ಕೇಂದ್ರ ಸಚಿವರ ಹತ್ರ ಮಾತನಾಡಿದ್ದೇನೆ. ಇಲ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿಕೊಟ್ರೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸನ್ನು ಅವ್ರು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಂದು 2-3 ಪ್ರಪೋಸಲ್ಸ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ಅದನ್ನು ಒಂದ್ಸಲ ಕೇಂದ್ರಕ್ಕೆ ಕಳಿಸಿ ಅಲ್ಲಿ ಕೇಂದ್ರದಲ್ಲಿ ಕೆಲವು ಅಬ್ಸರ್ವೇಷನ್ ಬಂದು ವಾಪಸ್ ಬಂದಿದೆ. ಶಿರಾಡಿ ಘಾಟ್ನ ಒಟ್ಟು 48 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ ಆ ದೃಷ್ಟಿಯಿಂದ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಅಪ್ರೂವಲ್ ಆದಮೇಲೆ ಮಾತ್ರ ನಾನು ಮಾತನಾಡ್ಬೋದು. ಈಗ ಬೇರೆ ಬೇರೆ ಹಂತದಲ್ಲಿ ಅದರ ಚರ್ಚೆಗಳು ನಡೀತಾ ಇದೆ. ನಾನು ರಾಜ್ಯ ಸರ್ಕಾರದ ಜೊತೆನೂ ಆಗ್ರಹ ಮಾಡ್ತಾ ಇದ್ದೇನೆ. ನಾನು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೂ ಕೂಡ ಬರೆದಿದ್ದೇನೆ. ಶಿರಾಡಿ ಘಾಟ್ನ ಸಮಸ್ಯೆಯನ್ನು ಯಾವುದೋ ಒಂದು ಕ್ಷೇತ್ರದ ಸಮಸ್ಯೆ ಅಥವಾ ಯಾವುದೋ ಒಂದು ಜಿಲ್ಲೆದ ಸಮಸ್ಯೆ ರೀತಿ ನೋಡಬಾರ್ದು. ಇದೊಂದು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಮಹತ್ವ ಇರುವಂಥ ಹೆದ್ದಾರಿ, ಕೇವಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲ. ಬೆಂಗಳೂರು ಮತ್ತು ಮಂಗಳೂರು ಮಧ್ಯೆ ಒಂದು ಸಂಪರ್ಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಈ ಹೆದ್ದಾರಿ ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಕರ್ನಾಟಕ ರಾಜ್ಯ ಇದರ ಮಹತ್ವವನ್ನು ಅರ್ಥಕೊಳ್ಬೇಕು. ಯಾಕೆಂದರೆ ಈ ಹೆದ್ದಾರಿ ಸರಿಯಾಗಿ ಆದರೆ ಮಂಗಳೂರು ಬಂದರಿನಿಂದ ನೇರವಾಗಿ ಬೆಂಗಳೂರು ಮತ್ತು ಉಳಿದ ಭಾಗಗಳಿಗೆ ಪೂರಕವಾದ
ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ, ಜನರ ಮೂವ್ಮೆಂಟ್ ಫಾಸ್ಟ್ ಆಗ್ತದೆ. ಎಲ್ಲ ದೃಷ್ಟಿಯಿಂದಲೂ ಇದರ ಮಹತ್ವವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದೀನಿ. ನಾನು ಎಲ್ಲ ಶಾಸಕರುಗಳಲ್ಲಿ ಕೂಡ ವಿನಂತಿಯನ್ನು ಮಾಡಿದ್ದೇನೆ. ಇದನ್ನು ನಾವು ಪ್ರಯಾರಿಟಿಯಾಗಿ ತೆಗೆದುಕೊಂಡು, ಇದನ್ನು ಅತ್ಯಂತ ಆದ್ಯತೆಯ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡು ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಸಹಕಾರ ಅದಕ್ಕೆ ಬೇಕು. ಒತ್ತಾಯವನ್ನು ಮಾಡ್ತಾ ಇದ್ದೇವೆ, ಆಗ್ರಹವನ್ನು ಮಾಡ್ತಾ ಇದ್ದೇವೆ, ಆಗ್ತದೆ ಅನ್ನುವಂಥ ಭರವಸೆ ನಮಗೆ.